ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಟೂಲ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತು ಡಿಸ್ಕಸ್ ಮಾಡ್ತಿರೋ ಟೂಲು ಮ್ಯಾಜಿಕ್ ಮಾಸ್ಕ್. ಈ ಮ್ಯಾಜಿಕ್ ಮಾಸ್ಕು ನೀವೆಲ್ಲ ಯೂಸ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಯಾರೆಲ್ಲ ಯೂಸ್ ಮಾಡ್ತಿಲ್ಲ ಈ ವಿಡಿಯೋದಲ್ಲಿ ನೋಡೋಣ ಅದನ್ನ ಹೇಗೆ ಯೂಸ್ ಮಾಡೋದು ಮತ್ತು ಹೇಗೆ ಕ್ರಿಯೇಟಿವ್ ಆಗಿ ಯೂಸ್ ಮಾಡೋದು ಅಂತ. ಸೊ ಬೇಸಿಕಲಿ ಮ್ಯಾಜಿಕ್ ಮಾಸ್ಕ್ ಟೂಲು ಡಾವಿಂಚಿ ರಿಸಾಲ್ವಲ್ಲಿ ಎರಡು ಕಡೆ ಬರುತ್ತೆ. ಒಂದು ಫ್ಯೂಷನ್ ಪೇಜಲ್ಲಿ ಬರುತ್ತೆ, ಇನ್ನೊಂದು ಕಲರ್ ಪೇಜಲ್ಲಿ ಬರುತ್ತೆ. ಸೊ ನಾವು ಕಲರ್ ಪೇಜಲ್ಲಿ ಮ್ಯಾಜಿಕ್ ಮಾಸ್ಕ್ನ ಹೇಗೆ ಕ್ರಿಯೇಟಿವ್ ಆಗಿ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಮ್ಯಾಜಿಕ್ ಮಾಸ್ಕಿಗೆ ನಾವು ಕಲರ್ ಪೇಜ್ಗೆ ಬಂದು ನಮ್ಮ ಮಿಡಲಲ್ಲಿ ಒಂದು ಟ್ಯಾಬ್ ಇರುತ್ತೆ. ಇಲ್ಲಿ ಟೂಲ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಟೂಲ್ಸ್ ಲೈನಲ್ಲಿ ಇಲ್ಲೊಂದು ಐಕಾನ್ ಇರುತ್ತೆ. ಇದ್ರ ಮೇಲೆ ಮೌಸ್ನ ಹವರ್ ಮಾಡಿದ್ರೆ ನಮಗೆ ತೋರಿಸುತ್ತೆ ಮ್ಯಾಜಿಕ್ ಮಾಸ್ಕ್ ಅಂತ. ಇದನ್ನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೊಂದು ಮ್ಯಾಜಿಕ್ ಮಾಸ್ಕ್ದು ಟ್ಯಾಬ್ ಓಪನ್ ಆಗುತ್ತೆ. ಸೊ ಈ ಮ್ಯಾಜಿಕ್ ಮಾಸ್ಕ್ ಟ್ಯಾಬಲ್ಲಿ ಮೇನ್ ಇಂಪಾರ್ಟೆಂಟು ಇಲ್ಲೊಂದು ಟಾಗಲ್ ಓವರ್ಲೇ ಅಂತ ಒಂದು ಇರುತ್ತೆ, ಟಾಗಲ್ ಮಾಸ್ಕ್ ಓವರ್ಲೇ ಅಂತ. ಇದನ್ನು ಫಸ್ಟು ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಏನು ಸೆಲೆಕ್ಷನ್ ಆಗ್ತಾ ಇದೆ ಆಬ್ಜೆಕ್ಟಲ್ಲಿ ಅದನ್ನು ಡಿಸ್ಪ್ಲೇ ಮಾಡುತ್ತೆ. ಸೊ ಇದನ್ನು ಆನ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಬಂದು ನಮ್ಮ ಲೆಫ್ಟ್ ಸೈಡಲ್ಲಿ ಕ್ವಾಲಿಫೈಯರ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಸ್ಟೆಪ್ಪು ನಾವಿಲ್ಲಿ ಟಾಗಲ್ ಮಾಡ್ಕೊಂಡ್ವಿ ಮತ್ತು ಇಲ್ಲಿ ಕ್ವಾಲಿಫೈಯರ್ನ ಆನ್ ಮಾಡ್ಕೊಂಡ್ವಿ. ಸೊ ಬಂದಾದಮೇಲೆ ಇಲ್ಲೊಂದು ಐ ಡ್ರಾಪರ್ ಐಕಾನ್ ಇರುತ್ತೆ. ಇಲ್ಲಿ ಪ್ಲಸ್ಸು ಮತ್ತು ಮೈನಸ್ ಅಂತ ಎರಡು ಆಪ್ಷನ್ ಇರುತ್ತೆ. ನಾವು ಈಗ ಸೆಲೆಕ್ಷನ್ ಮಾಡಬೇಕಾಗಿರೋದ್ರಿಂದ ಪ್ಲಸ್ನ ಸೆಲೆಕ್ಷನ್ ಮಾಡ್ಕೋತೀವಿ. ಸೆಲೆಕ್ಷನ್ ಮಾಡಿ ನಮ್ಮ ಆಬ್ಜೆಕ್ಟ್ ಮೇಲೆ ಈ ಥರ ಒಂದು ಡ್ರ್ಯಾಗ್ ಮಾಡಿದ್ರೆ ನಮಗೆ ಇಲ್ಲೊಂದು ಸ್ಟ್ರೋಕ್ ಕಾಣಿಸ್ತಾ ಇದೆಯಲ್ಲ ಬ್ಲೂ ಕಲರು, ಇದು ಏನು ಸೆಲೆಕ್ಷನ್ ಆಗಿದೆ ಅಂತ ಇಂಡಿಕೇಷನ್ ಮಾಡ್ತಾ ಇರುತ್ತೆ. ಸೊ ಅದೇ ಥರ ನಾನು ಇನ್ನೊಂದು ಸ್ಟ್ರೋಕ್ನ ಅಪ್ಲೈ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಸ್ಟ್ರೋಕು. ಸೊ ಈ ಥರ ನಾನಿಲ್ಲಿ 3ರಿಂದ 4 ಸ್ಟ್ರೋಕ್ನ ಅಪ್ಲೈ ಮಾಡಿದ್ದೀನಿ. ಸೊ ಹೀಗಾಗಿ ನಮ್ಮ ಮ್ಯಾಜಿಕ್ ಮಾಸ್ಕು ಈ ಥರ ಸೆಲೆಕ್ಷನ್ ಆಗುತ್ತೆ. ಸೊ ಇದನ್ನು ಈ ಥರನಾದರೂ ಮಾಡ್ಬೋದು, 1ರಿಂದ 2, 3 ಸ್ಟ್ರೋಕ್ನ ಅಪ್ಲೈ ಮಾಡಿಕೊಂಡು. ಇಲ್ಲಾಂದರೆ ನಾವು ಇದೇ ಥರ ಸುಮ್ಮನೆ ಒಂದು ಫ್ರೀ ಹ್ಯಾಂಡ್ ಆಗಿ ಡ್ರಾಯಿಂಗ್ ಮಾಡ್ತು ಅಂದರೂ ಈ ಥರ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನಮ್ಮ ಮ್ಯಾಜಿಕ್ ಮಾಸ್ಕು ಸೆಲೆಕ್ಷನ್ ಆಗಿದೆ. ನಮ್ಮ ರೆಡ್ ಕಲರ್ ಓವರ್ಲೇ ಕಾಣಿಸ್ತಾ ಇದೆಯಲ್ಲ, ಇದು ಸೆಲೆಕ್ಷನ್ ಆಗಿರೋ ಆಬ್ಜೆಕ್ಟ್ನ ಮಾತ್ರ ತೋರಿಸುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಂದಾದಮೇಲೆ ಇಲ್ಲಿ ಕ್ವಾಲಿಟಿ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಫಾಸ್ಟರ್ ಮತ್ತು ಬೆಟರ್ ಅಂತ 2 ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಫಾಸ್ಟರ್ ಇದೆಯಲ್ಲ, ಈಗ ಸೆಲೆಕ್ಷನ್ ಆಗಿದೆ. ಫಾಸ್ಟಾಗಿ ಒಂದು ಆಪ್ಷನಲ್ಲಿ ಸೆಲೆಕ್ಷನ್ ಆಗಿದೆ. ಸೊ ನಮಗೆ ಇದನ್ನು ಬೆಟರ್ ಆಗಬೇಕು. ಸೊ ಈಗ ನಾನು ಬೆಟರಿಗೆ ಚೂಸ್ ಮಾಡ್ತು ಅಂದರೆ ಈ ಥರ ಬೆಟರಾಗಿ ಚೂಸ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಫಾಸ್ಟರಿಗೆ ಕೊಟ್ಟರೆ ಈ ಥರ ಸೆಲೆಕ್ಷನ್ ಆಗ್ತಿದೆ. ಅದೇ ಥರ ಬೆಟರ್ ಆಪ್ಷನ್ನ ಚೂಸ್ ಮಾಡಿಕೊಂಡ್ರೆ ನಮ್ಮ ಹೇರ್ಸ್ ಎಲ್ಲ ನೀಟಾಗಿ ರಿಫೈನ್ ಆಗ್ತಾ ಇದೆ. ಸೊ ಕ್ವಾಲಿಟಿ ಆಪ್ಷನಲ್ಲಿ ಯಾವಾಗಲೂ ಫಾಸ್ಟರು ಮತ್ತು ಬೆಟರ್ ಅಂತ 2 ಆಪ್ಷನ್ ಇರುತ್ತೆ. ಯಾವಾಗಲೂ ಅದನ್ನ ಬೆಟರ್ಗೆ ಚೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ಬಾಟಮಲ್ಲಿ ಆಪ್ಷನಿಗೆ ಬಂದಾಗ ರೇಡಿಯಸ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ನಮ್ಮ ರೇಡಿಯಸ್ನ ಇನ್ಕ್ರೀಸ್ ಮಾಡ್ತು ಅಂದರೆ ನಮ್ಮ ರೇಡಿಯಸ್ಸು ಎಷ್ಟಕ್ಕೆ ಸೆಲೆಕ್ಷನ್ ಆಗಬೇಕು ಅಂತ ತೋರಿಸುತ್ತೆ. ನಾನಿಲ್ಲಿ ರೇಡಿಯಸ್ ಸ್ಲೈಡರ್ನ ಮೂವ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಹೇರ್ ಆಪ್ಷನಲ್ಲಿ ನಮಗೆ ಸ್ಲೈಡರು ಮೂವ್ ಆಗ್ತಾ ಇದೆ. ನೆಕ್ಸ್ಟು ಅದೇ ಥರ ಕನ್ಸಿಸ್ಟೆನ್ಸಿ ಅಂತ ಒಂದು ಆಪ್ಷನ್ ಇದೆ. ಕನ್ಸಿಸ್ಟೆನ್ಸಿಲಿ ಸೆಲೆಕ್ಷನ್ ಆಗಬೇಕು ಅಂತ ಆಪ್ಷನ್ನ ತೋರಿಸುತ್ತೆ. ನೆಕ್ಸ್ಟು ಬ್ಲರ್ ರೇಡಿಯಸ್ಸು. ಈ ಬ್ಲರು ನಾವು ಸೆಲೆಕ್ಷನ್ ಮಾಡ್ಕೊಂಡಿರ್ತೀವಲ್ಲ, ಆ ಸೆಲೆಕ್ಷನ್ನ ಬ್ಲರ್ ಮಾಡುತ್ತೆ. ಅಂದರೆ ಒಂದು ಶಾರ್ಪ್ ಸೆಲೆಕ್ಷನ್ ಏನಾದರೂ ಇತ್ತು ಅಂದರೆ ಅದನ್ನು ಬ್ಲರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟು ಕ್ಲೀನ್ ಬ್ಲ್ಯಾಕು ಮತ್ತು ಕ್ಲೀನ್ ವೈಟ್ಸು ಮತ್ತು ಸೆಲೆಕ್ಷನಲ್ಲಿ ನಮ್ಮ ಬ್ಲ್ಯಾಕ್ ಪಾಯಿಂಟ್ಸ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಮತ್ತು ವೈಟ್ ಪಾಯಿಂಟ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ. ನೆಕ್ಸ್ಟು ಇಲ್ಲಿ ಡಿನಾಯ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ನಮ್ಮ ನಾಯ್ಸ್ ಏನಾದರೂ ಸೆಲೆಕ್ಷನಲ್ಲಿ ನಾಯ್ಸ್ ಆಯಿತು ಅಂದರೆ ಅದನ್ನ ಡಿನಾಯ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಇದಿಷ್ಟು ಆಪ್ಷನ್ ಆಯಿತು. ನೆಕ್ಸ್ಟು ಸೆಲೆಕ್ಷನ್ ಆಗಿದೆ ನಮ್ಮದು. ನಾನಿಲ್ಲಿ ಟಾಗಲ್ ಮಾಸ್ಕ್ ಓವರ್ನ ಡಿಸೇಬಲ್ ಮಾಡ್ತಾಯಿದ್ದೀನಿ. ಡಿಸೇಬಲ್ ಮಾಡಿ ನೆಕ್ಸ್ಟ್ ಇದನ್ನ ಟ್ರ್ಯಾಕ್ ಮಾಡ್ಕೋತೀನಿ. ಟ್ರ್ಯಾಕಿಗೆ ಇಲ್ಲಿ ಸೆಂಟ್ರಲ್ಲಿ ಆಪ್ಷನ್ ಇರುತ್ತೆ. ಓವರಾಲ್ ಟ್ರ್ಯಾಕು ಮತ್ತು ಸ್ಟ್ರೋಕ್ಸು ಎಷ್ಟಿದೆ ಅಷ್ಟು ಸ್ಟ್ರೋಕ್ಸ್ನ ಟ್ರ್ಯಾಕ್ ಮಾಡುತ್ತೆ. ಇಲ್ಲಿ ಬಂದು ನಾನಿಲ್ಲಿ ಫಾರ್ವರ್ಡ್ ಟ್ರ್ಯಾಕಿಗೆ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಟ್ರ್ಯಾಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಟ್ರ್ಯಾಕಿಂಗ್ ಆಗ್ತಾ ಇದೆ. ಸೊ ನಮ್ಮ ಟ್ರ್ಯಾಕಿಂಗು ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ಮತ್ತೆ ನಾನು ಟಾಗಲ್ ಮಾಸ್ಕ್ ಓವರ್ಲೈನ ಆನ್ ಮಾಡ್ಕೋತೀನಿ. ಸೊ ಇಲ್ಲಿ ಕಂಪ್ಲೀಟಾಗಿ ಟ್ರ್ಯಾಕ್ ಆಗಿದೆ. ಸೊ ನೆಕ್ಸ್ಟು ನಮಗೆ ಇಲ್ಲಿ ಸೆಲೆಕ್ಷನ್ ಆಗಿದೆ. ಇದನ್ನ ಉಲ್ಟಾ ಸೆಲೆಕ್ಷನ್ ಮಾಡ್ಕೋಬೇಕು. ಅಂದರೆ ನಮ್ಮ ಏನು ಸೆಲೆಕ್ಷನ್ ಆಗಿದೆ ಅದು ಬಿಟ್ಟು ಬ್ಯಾಕ್ಗ್ರೌಂಡ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ರೈಟ್ ಸೈಡಿಗೆ ಬಂದರೆ ಇಲ್ಲಿ ಇನ್ವರ್ಟ್ ಆಪ್ಷನ್ ಇದೆ. ಇದನ್ನ ಕ್ಲಿಕ್ ಮಾಡ್ತು ಅಂದರೆ ಬ್ಯಾಕ್ಗ್ರೌಂಡ್ ಸೆಲೆಕ್ಷನ್ ಆಗುತ್ತೆ. ನಾವು ಮಾಸ್ಕ್ ಓವರ್ಲೈನ ಆಫ್ ಮಾಡಿ. ಸೊ ಈಗ ಬ್ಯಾಕ್ಗ್ರೌಂಡ್ ಸೆಲೆಕ್ಷನ್ ಆಗಿದೆ. ಸೊ ಈಗ ನಾವು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನು ಬೇಕಿದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಗೇಯ್ನ ಕಮ್ಮಿನಾರು ಮಾಡ್ಕೋಬೋದು. ಸ್ವಲ್ಪ ಬ್ರೈಟ್ನೆಸ್ ಆಗಿದೆ, ಕಮ್ಮಿ ಮಾಡ್ಬೋದು. ನಾವೀಗ ಬೇಕಿದ್ರೆ
ಇದನ್ನ ಕಲರ್ ಟೋನ್ ಬೇಕಿರೋ ಚೇಂಜ್ ಮಾಡ್ಬೋದು. ಈ ಥರ ಗ್ರೀನು, ಬ್ಲೂ, ರೆಡ್ಡು ಈ ಥರ ಆ ಥರ ಟೋನ್ ಬೇಕಿರೋ ಚೂಸ್ ಮಾಡ್ಕೋಬೋದು. ಸೊ ಹೀಗೆ ನಮ್ಮ ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಕರೆಕ್ಷನ್ ಮಾಡ್ಬೋದು. ಅಂದರೆ ಒಂದು ಸೆಲೆಕ್ಟಿವ್ ಆಗಿ ಕರೆಕ್ಷನ್ನು ಮತ್ತು ಗ್ರೇಡಿಂಗ್ ಕೂಡ ಮಾಡ್ಬೋದು. ಸೊ ಇವಾಗ ನಾವು ಕಲರ್ ಪೇಜಲ್ಲಿ ಒಂದು ಬೇಸಿಕ್ ಕರೆಕ್ಷನ್ ಮಾಡೋಕ್ಕೆ ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿದ್ವಿ. ಸೊ ಈಗ ನಾವು ಅದನ್ನೇ ಕ್ರಿಯೇಟಿವ್ ಆಗಿ ಹೇಗೆ ಮಾಡ್ಬೋದು, ಈಗ ನಾವು ಎಡಿಟ್ ಪೇಜಲ್ಲೂ ಕೂಡ ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡ್ಕೋಬೋದು. ಒಂದು ಕ್ರಿಯೇಟಿವ್ ಆಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಸೊ ನಾನಿಲ್ಲಿ ಎಡಿಟ್ ಪೇಜ್ಗೆ ಬರ್ತಾಯಿದ್ದೀನಿ. ನಾನು ಒಂದು ನೆಕ್ಸ್ಟ್ ಕ್ಲಿಪ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಈ ಕ್ಲಿಪ್ನ ಸೆಲೆಕ್ಷನ್ ಮಾಡಿ ನಾನು ಇದನ್ನ ಡಬಲ್ ಲೇಯರ್ ಮಾಡ್ತಿದ್ದೀನಿ. ಡಬಲ್ ಲೇಯರ್ಗೆ ಆಲ್ಟ್ ಇಟ್ಕೊಂಡು ನಿಮ್ಮ ಕೀಬೋರ್ಡಲ್ಲಿ ಡ್ರ್ಯಾಗ್ ಮಾಡ್ತು ಅಂದರೆ ಅದೇ ಕ್ಲಿಪ್ಪು ಇನ್ನೊಂದು ಲೇಯರ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಎಫೆಕ್ಟ್ಸಿಗೆ ಬಂದು ನಾನಿಲ್ಲಿ ಟೈಟಲ್ಸಿಗೆ ಬರ್ತಾಯಿದ್ದೀನಿ. ಇಲ್ಲಿ ಟೈಟಲ್ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ. ಟೈಟಲ್ ಟೆಕ್ಸ್ಟ್ ಪ್ಲಸ್ ಅಂತ ಒಂದು ಆಪ್ಷನ್ ಇದೆ. ಇದನ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಪ್ಲೇಸ್ ಮಾಡಿಕೊಂಡು ನಾನಿಲ್ಲಿ ಟೈಟಲಿಗೆ ಬಂದು ಇದನ್ನ ಅಡ್ಜಸ್ಟ್ ಮಾಡ್ಕೋತೀನಿ. ಅಡ್ಜಸ್ಟ್ ಮಾಡಿಕೊಂಡು ನಾನಿಲ್ಲಿ ಟೈಟಲಲ್ಲಿ ಒಂದು ನೇಮ್ ಟೈಪ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಕನ್ನಡ ಅಂತ ಟೈಪ್ ಮಾಡ್ತೀನಿ. ಕನ್ನಡ ಅಂತ ಟೈಪ್ ಮಾಡಿ ನಾನಿಲ್ಲಿ ಸದ್ಯಕ್ಕೆ ಈ ಕ್ಲಿಪ್ನ ನಾನಿಲ್ಲಿ ಸ್ವಲ್ಪ ಮೂವ್ ಮಾಡ್ಕೋತೀನಿ. ಇಲ್ಲಿ ಬಂದು ನಾನಿದ್ದು ಕಲರ್ನ ಅಡ್ಜಸ್ಟ್ ಮಾಡ್ತೀನಿ. ಈ ಟೈಟಲಲ್ಲಿ ಕಲರು ನಾನಿಲ್ಲಿ ಎಲ್ಲೋ ಕೊಡ್ತಾ ಇದ್ದೀನಿ. ಎಲ್ಲೋ ಕೊಟ್ಟು ನೆಕ್ಸ್ಟು ಇದ್ರ ಸೈಜ್ನ ಇನ್ಕ್ರೀಸ್ ಮಾಡ್ಕೋತೀನಿ. ಟೈಟಲ್ ಸೈಜ್ನ ಇನ್ಕ್ರೀಸ್ ಮಾಡಿಕೊಂಡು ನೆಕ್ಸ್ಟು ನಾನಿಲ್ಲಿ ಸೆಂಟರ್ನ ಅಡ್ಜಸ್ಟ್ ಮಾಡ್ಕೋತೀನಿ. ಇದನ್ನೆಲ್ಲ ಅಡ್ಜಸ್ಟ್ ಮಾಡೋದು ನಾನಿಲ್ಲಿ ಇನ್ಸ್ಪೆಕ್ಟರ್ ಟ್ಯಾಬಲ್ಲಿ ಟೈಟಲಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಅಡ್ಜಸ್ಟ್ ಮಾಡಿ ನೆಕ್ಸ್ಟು ನಮ್ಮ ಟಾಪಲ್ಲಿರೋ ಕ್ಲಿಪ್ನ ಅಲ್ಲಿಗೆ ಮತ್ತೆ ಅಲೈನ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಒಂದು ಕ್ಲಿಪ್ ಇದೆ. ಆ ಕ್ಲಿಪ್ಪಲ್ಲಿ ಟೈಟಲ್ ಇದೆ ಬಾಟಮಲ್ಲಿ. ನೆಕ್ಸ್ಟು ಅದೇ ಕ್ಲಿಪ್ದು ಒರಿಜಿನಲ್ ಇದೆ. ಸೊ ನಾನಿಲ್ಲಿ ಟಾಪ್ ಕ್ಲಿಪ್ನ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಷನ್ ಮಾಡಿಕೊಂಡು ನಾನು ಮತ್ತೆ ವಾಪಸ್ಸು ಕಲರ್ ಪೇಜ್ಗೆ ಬರ್ತಾಯಿದ್ದೀನಿ. ಕಲರ್ ಪೇಜ್ಗೆ ಬಂದು ನಾನಿಲ್ಲಿ ಈ ಪರ್ಸನ್ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ ಮ್ಯಾಜಿಕ್ ಮಾಸ್ಕಲ್ಲಿ. ಸೊ ಮ್ಯಾಜಿಕ್ ಮಾಸ್ಕಿಗೆ ಬಂದು ನಾನಿಲ್ಲಿ ಟಾಗಲ್ ಮಾಸ್ಕ್ ಓವರ್ಲೈನ ಆನ್ ಮಾಡ್ಕೊತಾ ಇದ್ದೀನಿ. ಆನ್ ಮಾಡಿಕೊಂಡು ನಾನಿಲ್ಲಿ ಈ ಪರ್ಸನ್ನ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಒಂದು ರಫ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಾಸ್ಟರ್ ಅಂತ ಇದೆ, ಅದನ್ನ ಬೆಟರಿಗೆ ಚೂಸ್ ಮಾಡ್ಕೋತೀನಿ. ಚೂಸ್ ಮಾಡ್ಕೊಂಡಾದಮೇಲೆ ನಾನು ನೆಕ್ಸ್ಟು ಇದನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ಟ್ರ್ಯಾಕ್ ಆಗ್ತಾ ಇದೆ. ಸೊ ಇಲ್ಲಿ ನನಗೆ ಟ್ರ್ಯಾಕ್ ಆಗಿದೆ. ನೆಕ್ಸ್ಟು ಬಂದು ನಾನಿಲ್ಲಿ ಇಲ್ಲಿ ನೋಟ್ ಸೆಕ್ಷನ್ ಇರುತ್ತಲ್ಲ, ಅಲ್ಲಿ ಬಂದು ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಆಲ್ಫಾ ಔಟ್ಪುಟ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಬ್ಲೂ ಕಲರು ಔಟ್ಪುಟ್ ಚಾನಲ್ಲು ಬರುತ್ತೆ. ಬಂದಾದಮೇಲೆ ಇಲ್ಲಿ ಬ್ಲೂ ಕಲರು ನಮ್ಮ ಕೀ ಇನ್ಫಾರ್ಮೇಷನ್ ಏನಿದೆ ಅದನ್ನು ನಾನಿಲ್ಲಿ ಕನೆಕ್ಟ್ ಮಾಡ್ತಾಯಿದ್ದೀನಿ. ಈ ಔಟ್ಪುಟ್ ಚಾನಲ್ಗೆ ಇದನ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ. ಕನೆಕ್ಟ್ ಮಾಡಾದಮೇಲೆ ನೆಕ್ಸ್ಟು ನಾನು ಎಡಿಟ್ ಪೇಜ್ಗೆ ಬರ್ತಾಯಿದ್ದೀನಿ. ಎಡಿಟ್ ಪೇಜಲ್ಲಿ ನೋಡ್ತಾ ಇರ್ಬೋದು, ನಾನು ಟೆಕ್ಸ್ಟ್ನ ಪ್ಲೇಸ್ ಮಾಡಿದ್ನಲ್ಲ, ಅದು ನಮ್ಮ ಪರ್ಸನ್ನು ಮತ್ತು ಬ್ಯಾಕ್ಗ್ರೌಂಡು ಎರಡೂ ಮಧ್ಯ ಪ್ಲೇಸ್ ಆಗಿದೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ನಾನು ಈ ಪರ್ಸನ್ನ ಮಾಸ್ಕ್ ಮಾಡಿಕೊಂಡು ನಾನು ಬ್ಯಾಕ್ಗ್ರೌಂಡಿಗೆ ಟೆಕ್ಸ್ಟನ್ನ ಪ್ಲೇಸ್ ಮಾಡಿದ್ದೀನಿ. ಪ್ಲೇಸ್ ಮಾಡಾದಮೇಲೆ ಈ ಪರ್ಸನ್ನಿಂದ ಬ್ಯಾಕ್ಗ್ರೌಂಡು ಸಪ್ರೇಟಾಗಿ ಟೆಕ್ಸ್ಟು ಸಪ್ರೇಟ್ ಆಗಿದೆ. ಸೊ ಹೀಗೆ ನಾವು ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿಕೊಂಡು ಬಿಹೈಂಡ್ ದ ಪರ್ಸನ್ನು ಟೆಕ್ಸ್ಟು ಮತ್ತು ಬಿಹೈಂಡ್ ದ ಆಬ್ಜೆಕ್ಟು ಏನಾದರೂ ಟೆಕ್ಸ್ಟ್ ಬೇಕು ಅಂದರೆ ಅಡ್ಜಸ್ಟ್ ಮಾಡಿಕೊಂಡು ಹಾಕೋಬೋದು. ಹೀಗೆ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬೇಕಿದ್ರೆ ಟೆಕ್ಸ್ಟ್ನ ಪ್ಲೇಸ್ ಕೂಡ ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ ಬಂದು ಲೇಔಟಿಗೆ ಬಂದು ನಾನಿಲ್ಲಿ ಸೆಂಟರ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಈ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಲೆಫ್ಟ್ ಸೈಡು, ರೈಟ್ ಸೈಡು ಯಾವ ಥರನೂ ಪ್ಲೇಸ್ ಮಾಡ್ಕೋಬೋದು. ಈ ಥರ ಒಂದು ಕ್ರಿಯೇಟಿವ್ ಎಫೆಕ್ಟ್ ಮಾಡೋಕ್ಕೋಸ್ಕರನೂ ನಾವು ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಮ್ಯಾಜಿಕ್ ಮಾಸ್ಕಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲೊಂದು ಕ್ಲಿಪ್ ನೋಡ್ತಾ ಇದ್ದೀವಿ. ಇಲ್ಲಿ ಈ ಕ್ಲಿಪ್ಪಲ್ಲಿ ನಮ್ಮ ಹೈಲೈಟ್ಸ್ ಎಲ್ಲ ತುಂಬ ಬ್ಲೋನ್ ಔಟ್ ಆಗ್ತಾ ಇದೆ. ಇಲ್ಲಿ ಸನ್ನೆಲ್ಲ ತುಂಬ ಬ್ಲೋನ್ ಔಟ್ ಆಗ್ತಾ ಇದೆ. ಸೊ ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ನಾವು ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿ ಅಂತ ನೋಡೋಣ. ಸೊ ನಾನಿಲ್ಲಿ ಒಂದು ನೋಡ್ಗೆ ಬಂದಿದ್ದೀನಿ. ಇಲ್ಲಿ ಬಂದು ನಾನು ಮ್ಯಾಜಿಕ್ ಮಾಸ್ಕಲ್ಲಿ ಟಾಗಲ್ ಮಾಸ್ಕ್ ಓವರ್ಲೈನ ಎನೇಬಲ್ ಮಾಡ್ಕೋತೀನಿ. ಎನೇಬಲ್ ಮಾಡಿಕೊಂಡು ನಾನಿಲ್ಲಿ ಈ ಸಬ್ಜೆಕ್ಟ್ನ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ನಮ್ಮ ಮಾಡಲ್ಲು ಮತ್ತು ಹಾರ್ಸ್ನ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಒಂದು ಸ್ಟ್ರೋಕ್ನ ಪ್ಲೇಸ್ ಮಾಡ್ತಾಯಿದ್ದೀನಿ ಎಲ್ಲೆಲ್ಲಿ ಸೆಲೆಕ್ಷನ್ ಆಗಬೇಕು ಅಂತ.
ಸೊ ಇಲ್ಲಿ ನಮ್ಮ ಸೆಲೆಕ್ಷನ್ ಆಲ್ಮೋಸ್ಟ್ ನೀಟಾಗಿದೆ. ಸೊ ಇದು ಇನ್ನೂ ರಿಫೈನ್ ಆಗಬೇಕು ಅಂತ ನಾನಿಲ್ಲಿ ಬೆಟರ್ ಆಪ್ಷನ್ಗೆ ಚೂಸ್ ಮಾಡ್ಕೋತಾ ಇದ್ದೀನಿ. ಸೊ ಆಲ್ಮೋಸ್ಟು ಎಲ್ಲ ನೀಟಾಗಿ ಸೆಲೆಕ್ಷನ್ ಆಗಿದೆ. ಸೊ ಇದನ್ನು ನಾನು ಟ್ರ್ಯಾಕ್ ಮಾಡ್ಕೋತೀನಿ. ಸೊ ನಾನು ಕ್ಲಿಪ್ ಎಂಡಲ್ಲಿರೋದ್ರಿಂದ ನಾನು ಬ್ಯಾಕ್ವರ್ಡ್ಸಿಗೆ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಟ್ರ್ಯಾಕಿಂಗ್ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಮ್ಮ ಮಾಡಲ್ದು ಕಾಲು ಸೆಲೆಕ್ಷನ್ ಆಗಿಲ್ಲ. ಸೊ ನೆಕ್ಸ್ಟು ನಾನು ಸ್ವಲ್ಪ ಇನ್ನೊಂದು ಸ್ಟ್ರೋಕ್ನ ಅಪ್ಲೈ ಮಾಡಿ ಕಾಲು ಕೂಡ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಷನ್ ಮಾಡಿ ಸೊ ನಾನು ಇನ್ನೊಂದು ಸರಿ ಟ್ರ್ಯಾಕಿಂಗು ಮಾಡ್ಕೊಂಡಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಟ್ರ್ಯಾಕಿಂಗು ಕಂಪ್ಲೀಟ್ ಆಗಿದೆ. ಸೊ ನಾನು ನೆಕ್ಸ್ಟು ಇನ್ನೊಂದು ನೋಡನ್ನ ಪ್ಲೇಸ್ ಮಾಡ್ಕೋತೀನಿ. ಇನ್ನೊಂದು ಸೀರಿಯಲ್ ನೋಡನ್ನ ಪ್ಲೇಸ್ ಮಾಡಿಕೊಂಡು ನಾನಿಲ್ಲಿ ಮಾಸ್ಕ್ ಓವರ್ಲೇನ ಆಫ್ ಮಾಡ್ತಾಯಿದ್ದೀನಿ. ಸೆಲೆಕ್ಷನ್ ಮಾಡಿಕೊಂಡು ನಾನು ಇದನ್ನ ಇನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಈ ಸೆಲೆಕ್ಷನ್ ಏನು ಟ್ರ್ಯಾಕ್ ಮಾಡಿದ್ನಲ್ಲ ಅದನ್ನ ಇನ್ವರ್ಟ್ ಮಾಡಿಕೊಂಡು ನೆಕ್ಸ್ಟು ಫಸ್ಟ್ ನೋಡಿಂದ ನಾನು ಕೀ ಇನ್ಪುಟ್ನ ನಾನು ಸೆಕೆಂಡ್ ನೋಡಿಗೆ ಪಾಸ್ ಮಾಡ್ತಾ ಇದ್ದೀನಿ. ಪಾಸ್ ಮಾಡಾದಮೇಲೆ ನಾನು ಏನೇ ಕರೆಕ್ಷನ್ ಮಾಡೋದಿದ್ರು ನಾನು ಸೆಕೆಂಡ್ ನೋಡಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ನೋಡಿಂದ ನನಗೆ ಸೆಕೆಂಡ್ ನೋಡಿಗೆ ಒಂದು ಕೀ ಇನ್ಪುಟ್ ಬಂದಿದೆ. ಅಲ್ಲೇನು ಇನ್ಫಾರ್ಮೇಷನ್ ಇತ್ತು ಆ ಇನ್ಫಾರ್ಮೇಷನ್ ಇಲ್ಲಿ ಬಂದಿದೆ. ಸೊ ನಾನು ಬರೀ ಬ್ಯಾಕ್ಗ್ರೌಂಡ್ ಮಾತ್ರ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ನಾನಿಲ್ಲಿ ಸ್ವಲ್ಪ ಹೈಲೈಟ್ಸ್ನ ಕಮ್ಮಿ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಸ್ಕೋಪ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಹೈಲೈಟ್ಸ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಹೈಲೈಟ್ಸ್ನ ಕಮ್ಮಿ ಮಾಡಿ ನಾನಿಲ್ಲಿ ಬ್ಯಾಕ್ಗ್ರೌಂಡ್ನ ಇನ್ನೂ ಸ್ವಲ್ಪ ವಾರ್ಮಿಶ್ ಮಾಡ್ತಾ ಇದ್ದೀನಿ. ವಾರ್ಮ್ ಟೋನಿಗೆ ಮೂವ್ ಮಾಡಿ ಸ್ವಲ್ಪ ಟಿಂಟೂ ಅಷ್ಟೇ ರೆಡ್ ಕಡೆಗೆ ಮೂವ್ ಮಾಡ್ತಾ ಇದ್ದೀನಿ. ರೆಡ್ ಕಡೆಗೆ ಮೂವ್ ಮಾಡಿ ಸ್ವಲ್ಪ ಗೇಯ್ನ ಕೂಡ ಕಮ್ಮಿ ಮಾಡ್ತಾ ಇದ್ದೀನಿ, ಗೇಯ್ನ್ ಮತ್ತು ಗಮನ. ಸೊ ನಾವಿಲ್ಲಿ ಈ ನೋಡಲ್ಲಿ ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಲ್ಲ, ಎಷ್ಟು ಇನ್ಫಾರ್ಮೇಷನ್ನು ರಿಕವರ್ ಆಗಿದೆ. ಓವರಾಲ್ ಬ್ಯಾಕ್ಗ್ರೌಂಡ್ ಟೋನ್ ಕೂಡ ಚೇಂಜ್ ಮಾಡಿದ್ವಿ. ಸೊ ನೆಕ್ಸ್ಟು ಫರ್ದರ್ ಏನಾದರೂ ನಾವು ಕರೆಕ್ಷನ್ ಮಾಡೋದಾದರೆ ನೆಕ್ಸ್ಟ್ ನೋಡನ್ನ ಪ್ಲೇಸ್ ಮಾಡಿಕೊಂಡು ನಂಬರ್ 3 ನೋಡನ್ನ ನೆಕ್ಸ್ಟ್ ನಾವು ಕರ್ವ್ಸಿಗೆ ಬಂದು ನಾವು ಏನು ಬೇಕು ಕರೆಕ್ಷನ್ ಕೂಡ ಇಲ್ಲಿ ಮಾಡ್ಕೋಬೋದು. ಸೊ ಹೀಗಾಗಿ ಬ್ಯಾಕ್ಗ್ರೌಂಡು ಮತ್ತು ಸಬ್ಜೆಕ್ಟ್ನ ನಾವು ಸಪ್ರೇಟ್ ಮಾಡ್ಕೋಬೇಕು. ನಮ್ಮ ಟೋನು ಕಲರ್ ಸಪ್ರೇಷನ್ ಸರಿ ಆಗ್ತಿಲ್ಲ ಅಂದರೆ ನಾವು ಅವಾಗ ಕೂಡ ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡ್ಕೋಬೋದು. ಸೊ ಇದೊಂದು ಎಕ್ಸಾಂಪಲ್ ಆಯಿತು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇಲ್ಲಿ ನಮ್ಮ ಮಾಡಲ್ ಇದೆ. ನೆಕ್ಸ್ಟು ನನ್ನ ಬ್ಯಾಕ್ಗ್ರೌಂಡಲ್ಲಿ ನಾನು ಸ್ವಲ್ಪ ಲೈಟ್ನ ಎನ್ಹಾನ್ಸ್ ಮಾಡಬೇಕು. ಬ್ಯಾಕ್ಗ್ರೌಂಡಲ್ಲೆಲ್ಲ ಲೈಟ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಎನ್ಹಾನ್ಸ್ ಮಾಡಬೇಕು. ಸೊ ನೆಕ್ಸ್ಟು ನಾನು ಮತ್ತೆ ಮ್ಯಾಜಿಕ್ ಮಾಸ್ಕ್ಗೆ ಬರ್ತೀನಿ. ಮ್ಯಾಜಿಕ್ ಮಾಸ್ಕ್ಗೆ ಬಂದು ಟಾಗಲ್ ಆನ್ ಮಾಡಿಕೊಂಡು ನಾನು ನಮ್ಮ ಪರ್ಸನ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಷನ್ ಮಾಡಾಯಿತು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಬೆಟರ್ ಕೊಡ್ತಾ ಇದ್ದೀನಿ. ಸೆಲೆಕ್ಷನ್ ಆಗಿದೆ. ನಾನು ನೆಕ್ಸ್ಟು ಇನ್ವರ್ಟ್ ಮಾಡ್ಕೋತೀನಿ, ಅಂದರೆ ಬ್ಯಾಕ್ಗ್ರೌಂಡ್ ಮಾತ್ರ ಸೆಲೆಕ್ಷನ್ ಮಾಡ್ಕೋತೀನಿ, ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಟ್ರ್ಯಾಕಿಂಗ್ ಆಗ್ತಾ ಇದೆ. ಟ್ರ್ಯಾಕಿಂಗ್ ಸ್ಪೀಡು ನಿಮಗೆ ತೋರಿಸುತ್ತೆ ಎಷ್ಟು ಸ್ಪೀಡಲ್ಲಿ ಟ್ರ್ಯಾಕ್ ಆಗ್ತಾ ಇದೆ ಅಂತ. ಸೊ ಟ್ರ್ಯಾಕಿಂಗು ಸ್ಲೋ ಆಗ್ತಾ ಇದೆ, ಟ್ರ್ಯಾಕಿಂಗ್ ಆಗ್ತಾ ಇಲ್ಲ, ತುಂಬ ಕಮ್ಮಿ ಫ್ರೇಮ್ ರೇಟಲ್ಲಿ ಟ್ರ್ಯಾಕಿಂಗ್ ಆಗ್ತಾ ಇದೆ ಅಂದರೆ ಅದು ಮೇನ್ಲಿ ನಿಮ್ಮ ಗ್ರಾಫಿಕ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಗ್ರಾಫಿಕ್ ಕಾರ್ಡ್ ಎಷ್ಟು GB ಇರುತ್ತೆ ಮತ್ತು ಎಷ್ಟು ಹೈಯರ್ ವರ್ಷನ್ ಇರುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಟ್ರ್ಯಾಕಿಂಗು ಮತ್ತು ನಿಮ್ಮ ವರ್ಕ್ ಫ್ಲೋ ಇನ್ನೂ ಕೂಡ ಸ್ಮೂತಾಗುತ್ತೆ. ಸೊ ಇಲ್ಲಿ ನಮ್ಮ ಬ್ಯಾಕ್ಗ್ರೌಂಡು ಟ್ರ್ಯಾಕ್ ಆಗಿದೆ. ನಾನಿಲ್ಲಿ ಇನ್ವರ್ಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಟಾಗಲ್ ವೇವ್ ಮಾಸ್ಕ್ನ ಡಿಸೇಬಲ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಲೈಟ್ ಎನ್ಹಾನ್ಸ್ ಮಾಡಬೇಕು. ಸೊ ಲೈಟಿಗೆ ನಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಲೈಟು ಯಾವ ರೇಂಜಲ್ಲಿ ಬರುತ್ತೆ, ಅಂದರೆ ಶಾಡೋ ರೇಂಜಲ್ಲಿ ಬರುತ್ತಾ ಹೈಲೈಟ್ಸ್ ರೇಂಜಲ್ಲಿ ಬರುತ್ತಾ ಅಂತ. ಸೊ ಲೈಟ್ ಯಾವಾಗಲೂ ಹೈಲೈಟ್ಸ್ ರೇಂಜಲ್ಲೇ ಬರುತ್ತೆ. ಸೊ ನೆಕ್ಸ್ಟು ನಾನಿಲ್ಲಿ ಹೈಲೈಟ್ಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಬಿಫೋರ್ ಆಫ್ಟರು. ನಾನು ಇಲ್ಲಿ ಸ್ವಲ್ಪ ಹೈಲೈಟ್ಸ್ನ ಎನ್ಹಾನ್ಸ್ ಮಾಡ್ತಾ ಇದ್ದೀನಿ. ಎನ್ಹಾನ್ಸ್ ಮಾಡಿ ನಾವು ಬೇಕಿದ್ರೆ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ ಲಿಫ್ಟಲ್ಲಿ ಬಂದು ಸ್ವಲ್ಪ ಗ್ರೀನಿಶು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅದೇ ಥರ ಚೂರು ರೆಡ್ಡು, ನಾನು ಸ್ವಲ್ಪ ಬ್ಲೂ ಇಲ್ಲ ಗ್ರೀನ್ ಕೂಡ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾನು ಇಲ್ಲಿ ಗಾಮ ಕೂಡ ಕಮ್ಮಿ ಮಾಡ್ಕೋಬೋದು. ಹೈಲೈಟ್ಸ್ನ ಜಾಸ್ತಿ ಮಾಡಿ ಗಾಮ ಕೂಡ ಕಮ್ಮಿ ಮಾಡ್ತಾಯಿದ್ದೀನಿ. ಸೊ ನಾವೀಗ ಬಿಫೋರ್ ಆಫ್ಟರ್ ನೋಡೋದಾದರೆ ನೋಡ್ತಾ ಇದ್ದೀವಲ್ಲ ನಮ್ಮ ಬ್ಯಾಕ್ಗ್ರೌಂಡು ಎಷ್ಟು ನೀಟಾಗಿ ನಮ್ಮ ಸಬ್ಜೆಕ್ಟಿಂದ ಸಪ್ರೇಟ್ ಆಗಿದೆ ಅಂತ. ಸೊ ಹೀಗೆ ನಾವು ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡ್ಬೋದು. ಕೆಲವೊಂದು ಟೈಮು ನಾವು ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡ್ಬೇಕಾದ್ರೆ ನಾವು ಇಲ್ಲಿ ಎಡಿಟ್ ಪೇಜ್ಗೆ ಹೋಗಿ ಮತ್ತು ಕಲರ್ ಪೇಜಿಗೆ ಏನಾದ್ರು ಬಂದಾಗ ನಮ್ಮ ಮ್ಯಾಜಿಕ್ ಮಾಸ್ಕು ಇಲ್ಲಿ ಡಿಸೇಬಲ್ ಆಗಿರುತ್ತೆ, ಅಂದರೆ ನಮ್ಮ ಟ್ರ್ಯಾಕಿಂಗ್ ಇನ್ಫಾರ್ಮೇಷನ್ನು ಹೋಗಿರುತ್ತೆ. ಸೊ ಅದೇನೂ ಹೋಗಿರಲ್ಲ, ಅಂದರೆ ಒಂದು ಪ್ರಿವ್ಯೂ ಮಾತ್ರ ಆಫ್ ಆಗಿರುತ್ತೆ. ನಾವು ರೆಂಡರ್ ಕೊಡಬೇಕಾದ್ರೆ
ಅದು ನಮ್ಮ ರೆಂಡರಿಂಗ್ ಆಗಬೇಕಾದ್ರೆ ಅಲ್ಲಿ ಟ್ರ್ಯಾಕಿಂಗ್ನ ವಾಪಸ್ಸು ತೊಗೊಳುತ್ತದು. ಸೊ ಅದರಿಂದ ಏನೋ ಪ್ರಾಬ್ಲಮ್ ಏನಿಲ್ಲ. ಸೊ ಬೈ ಚಾನ್ಸ್ ಏನಾದರೂ ಡಿಸೇಬಲ್ ಆಯಿತು ಅಂದರೆ, ನಮ್ಮ ಟ್ರ್ಯಾಕಿಂಗ್ ಏನಾದರೂ ಹೋಯಿತು ಅಂದರೆ ನಾವು ವಾಪಸ್ ಟ್ರ್ಯಾಕ್ ಮಾಡಿಕೊಂಡು ನಾವು ಪ್ರಿವ್ಯೂ ಕೂಡ ನೋಡ್ಕೋಬೋದು. ಸೊ ನೋಡಿದ್ವಲ್ಲ, ಮ್ಯಾಜಿಕ್ ಮಾಸ್ಕಿಂದ ಯಾವ ಥರ ಕ್ರಿಯೇಟಿವ್ ಆಗಿ ನಾವು ಗ್ರೇಡಿಂಗ್ ಕೂಡ ಮಾಡ್ಬೋದು ಮತ್ತು ಎಡಿಟ್ ಪೇಜಲ್ಲೂ ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟು ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ.